ಸ್ತ್ರೀಯ ಜೀವನದ ಬೇರೆ ಬೇರೆ ಹಂತಗಳಲ್ಲಿ ಕಂಡುಬರುವ ವಿವಿಧ ಸಮಸ್ಯೆಗಳು, ಲಕ್ಷಣಗಳು ಇತ್ಯಾದಿಗಳ ಕುರಿತಾಗಿ ಹಲವು ವಿಡಿಯೋಗಳನ್ನು ನನ್ನ ಈ ಚಾನಲ್ನಲ್ಲಿ ನೋಡಿರಬಹುದು. ಹದಿಹರೆಯದ ಕುಮಾರಿಯ ಹಂತದಿಂದ ಗರ್ಭಾವಸ್ಥೆ ಹಾಗೂ ಹೆರಿಗೆಯ ತನಕ ಸಾಮಾನ್ಯವಾಗಿ ಎಲ್ಲರೂ ತಿಳಿದಿರಬೇಕಾದ ಮಾಹಿತಿ ಮತ್ತು ವೈದ್ಯಕೀಯ ಅರಿವನ್ನು ಡಾಕ್ಟರ್ ಸಾವಿತ್ರಿ ದೈತೋಟ ಅವರು ಈ ಮೊದಲಿನ ವಿಡಿಯೋಗಳಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಇದೀಗ ತಾಯಿಯಾದ ಆಕೆಯ ಆರೋಗ್ಯದ ಕಡೆ ಗಮನ ಹರಿಸೋಣ. ಬಾಣಂತನ ಎಂಬುದು ಹೇಗೆ ಮಹತ್ವವನ್ನು ಹೊಂದಿದೆ, ಆಕೆಯ ಆಹಾರ ಆರೈಕೆ ಹೇಗಿರಬೇಕು ಎಂಬುದನ್ನು ಡಾಕ್ಟರ್ ಸಾವಿತ್ರಿಯವರ ಮಾತಿನಲ್ಲಿ ತಿಳಿಯೋಣ. ಬಾಣಂತನ ಅಂತ ಹೇಳೋದು ಏನು ಅಂತ, ಪೋಸ್ಟ್ ನೇಟಲ್ ಪೀರಿಯಡ್. 9 ತಿಂಗಳಲ್ಲಿ ದಿನದಿಂದ ದಿನಕ್ಕೆ ಸಾಕಷ್ಟು ಬೆಳವಣಿಗೆ, ತೂಕದಲ್ಲಿ, ಗಾತ್ರದಲ್ಲಿ. ಅದು ಬರೀ ಬೆಲೂನ್ ಉಬ್ಬಿದಾಗೆ ಉಬ್ಬಿದ್ದಲ್ಲ, ಮಾಂಸಖಂಡಗಳು, ನರವ್ಯೂಹ ಮತ್ತು ರಕ್ತನಾಳಗಳ ಗುಂಪು ಇವೆಲ್ಲ ಹೆಚ್ಚಿಗೆ ಆಗಿವೆ. ಅದೆಲ್ಲ ಈಗ ಪುನಃ ಕಡಿಮೆ ಆಗಬೇಕು. ಎಲ್ಲ ಕಡಿಮೆ ಆಗಿ ಮತ್ತೆ ಅದು ಸಹಜ ಸ್ಥಿತಿಗೆ ಬರಬೇಕು. ಅದಕ್ಕೆ 6 ವಾರಗಳ ಸಮಯ ಬೇಕು. ಆ 6 ವಾರಗಳ ಸಮಯವನ್ನೇ ನಾವು ಬಾಣಂತನ ಅಂತ ಕರೆಯೋದು. ದೇಹಕ್ಕೆ ಸರಿಯಾದ ಆರೈಕೆ ಬೇಕು, ವಿಶ್ರಾಂತಿ ಬೇಕು, ಆಹಾರ ಬೇಕು. ಇದನ್ನು ಎಲ್ಲ ನಾವು ಯೋಜಿಸಿ ಕ್ರಮ ಪ್ರಕಾರ ಕೊಡುವುದಕ್ಕೆ ಬಾಣಂತನ ಅಂತ ಹೆಸರು. ಬಾಣಂತಿಯನ್ನು ಯಾರೂ ಮುಟ್ಟಬಾರದು, ಮುಟ್ಟಿದರೆ ಸ್ನಾನ ಮಾಡಿ ಬರಬೇಕು, ಬಾಣಂತಿ ಕತ್ತಲ ಕೋಣೆಯಲ್ಲಿ ಪ್ರತ್ಯೇಕವಾಗಿರಬೇಕು ಅಂತೆಲ್ಲ ಹೇಳುವುದನ್ನು ಕೇಳಿದ್ದೇನೆ. ಇದರ ಹಿನ್ನೆಲೆ ಏನಿರಬಹುದು? ಬಾಣಂತಿ ಕತ್ತಲೆ ಕೋಣೆಯಲ್ಲಿ ಇರಬೇಕು, ಬಾಣಂತಿ ಯಾರು ಮುಟ್ಟಿಸ್ಕೊಳ್ಬಾರ್ದು. ಇದೆಲ್ಲ ಮಡಿ ಆಚಾರ ಅಲ್ಲ. ನಿಜವಾಗಿ ಬಾಣಂತಿಯ ದೇಹ ಶಿಥಿಲವಾಗಿರ್ತದೆ, ಬಹಳ ಬೇಗ ಇನ್ಫೆಕ್ಷನ್ ಆಗ್ಬೋದು. ನಾವು ಬಾಕಿಯವರು ಇನ್ಫೆಕ್ಷನ್ ಕ್ಯಾರಿ ಮಾಡ್ತಾ ಇರ್ತೇವೆ. ಅದು ಬಾಣಂತಿಗೆ ತಗಲ್ತದೆ ಬೇಗ. ಯಾಕೆ ಅಂದರೆ ದೇಹದ ಮನಸ್ಸಿನ ಶಿಥಿಲತೆ. ಹಾಗಾಗಿ ಬಾಣಂತಿಯನ್ನು ಯಾರು ಮುಟ್ಟಬಾರ್ದು. ನಿಜವಾಗಿ ಅಂದರೆ ಬಾಣಂತಿಯನ್ನು ಮುಟ್ಟಿದರೆ ಬಾಣಂತಿ ಸ್ನಾನ ಮಾಡಬೇಕು, ಮುಟ್ಟಿದವರಲ್ಲ. ನಮ್ಮದು ಉಲ್ಟ. ಏನಿದ್ರೆ ಸಹ ಕತ್ತಲೆ ಕೋಣೆಯಲ್ಲಿ ಇರಬೇಕಲ್ಲ, ಎಲ್ಲರೂ ಓಡಾಡುವ ಜಾಗ ಬೇಡ ಅಷ್ಟೇ. ಕೆಲವೊಮ್ಮೆ ಕತ್ತಲೆ ಕೋಣೆ ಎಷ್ಟರ ಮಟ್ಟಿಗೆ ಆಗತ್ತೆ ಅಂತೇಳಿದರೆ, ತೊಟ್ಟಿಲಿನಡಿಯಲ್ಲಿದ್ದ ಚೇಳು ಕಂಡಿರುವುದಿಲ್ಲ, ಚೇಳು ಕಚ್ಚಿ ಮಗು ಹೋದ ಮೇಲೆ ಗೊತ್ತಾಗುತ್ತೆ. ಸೊ ಅದೆಲ್ಲ ಆಗಬಾರ್ದು. ಗಾಳಿ ಬೆಳಕು ಇರಬೇಕು, ಆದರೆ ಎಲ್ಲರೂ ಸರಾಗವಾಗಿ ಓಡಾಡುವ ದಾರಿ ಆಗಬಾರ್ದು ಅಷ್ಟೇ. ಅದು ಮಡಿ ಲೆಕ್ಕ ಅಲ್ಲ, ಸ್ವಚ್ಛತೆ ಮತ್ತು ಇನ್ಫೆಕ್ಷನ್ ಕಂಟ್ರೋಲ್. ಅದಕ್ಕೋಸ್ಕರ ಬಾಣಂತಿಯನ್ನು ಯಾರು ಮುಟ್ಟಬಾರ್ದು. ಬಾಣಂತಿ ಒಳಗಿನ ಕೋಣೆಯಲ್ಲಿರಬೇಕು, ಪ್ರತ್ಯೇಕವಾಗಿ ಇರಬೇಕು ಅಂತ ಹೇಳಿದ್ದು ಅದಕ್ಕೋಸ್ಕರ. ಬಾಣಂತಿಯ ಶಿಥಿಲತೆಯಿಂದಾಗ ದೇಹಕ್ಕೆ ಮನಸ್ಸಿಗೆ ಕಾಯಿಲೆ ಬರುವುದು ಬೇಗ. ಬಾಣಂತನ ಅಂತ ಹೇಳೋದು ಒಂದು ಕಾಯಿಲೆ ಅಲ್ಲ, ಆದರೆ ಆ ಸ್ಥಿತಿಯಲ್ಲಿ ಕಾಯಿಲೆಗಳು ಅಂಟುವುದು ಬೇಗ. ಅದಕ್ಕೋಸ್ಕರ ಜಾಗರೂಕತೆ ಮಾಡಬೇಕು ಅಷ್ಟೇ. ಬಾಣಂತಿಗೆ ವ್ಯಾಯಾಮದ ಅವಶ್ಯಕತೆ ಇದೆ. ಇದನ್ನು ಯಾವ ರೀತಿಯಲ್ಲಿ ಪೂರೈಸಬಹುದು? ಬಾಣಂತಿಯ ವ್ಯಾಯಾಮವನ್ನು ಲೆಕ್ಕ ಹಾಕಿದರೆ ಆಯುರ್ವೇದ ಸಿಸ್ಟಮ್ನಲ್ಲಿ ಎಣ್ಣೆ ಸ್ನಾನದಲ್ಲಿ ವ್ಯಾಯಾಮ ಸಂಪೂರ್ಣವಾಗಿ ಆಗ್ತದೆ. ಹೇಗೆ ಅಂದರೆ ಎಣ್ಣೆ ಮಸಾಜ್ ಮಾಡಬೇಕು, ಆಮೇಲೆ ಬಿಸಿ ನೀರು. ಎಣ್ಣೆ ಹಚ್ಚಿದ ಕಾರಣ ಬಿಸಿ ಸ್ವಲ್ಪ ಹೆಚ್ಚು ತಡೀತದೆ. ಆ ನೀರನ್ನು ಹೊಟ್ಟೆ, ಬೆನ್ನು, ಜನನೇಂದ್ರಿಯ ಭಾಗಗಳಿಗೆ ಚೆನ್ನಾಗಿ ಸ್ವಲ್ಪ ದೂರದಿಂದ ಬಲವಾಗಿ ಹೊಡಿಬೇಕು. ಆಗ ಅಲ್ಲಲ್ಲಿನ ಮಾಂಸಖಂಡಗಳು ಸಹಜವಾಗಿ ಕಂಟ್ರ್ಯಾಕ್ಟ್ ಆಗ್ತವೆ, ರಿಟ್ರ್ಯಾಕ್ಟ್ ಆಗ್ತವೆ. ಅದು ಹೇಳಿದರೆ ಮಾಡಲಿಕ್ಕೆ ಬರುವುದಿಲ್ಲ. ಈ ನೀರು ಬೀಳುವಾಗ ಅದು ತಾನಾಗಿ ಕಂಟ್ರ್ಯಾಕ್ಟ್ ಆಗುತ್ತೆ, ಅದು ಎಕ್ಸರ್ಸೈಸ್ ಆಗುತ್ತೆ. ಸೊ ಎಣ್ಣೆ ಸ್ನಾನದಲ್ಲಿ ಬಾಣಂತಿಗೆ ಬೇಕಾದ ವ್ಯಾಯಾಮ ಏನುಂಟು ಅದು ಬರ್ತದೆ. ಈಗ ಏನಾಗಿದೆ ಅಂದರೆ, ಬಾಣಂತಿ ಸಾಕಲಿಕ್ಕೆ ಬರುವವರು ಬಿಸಿ ನೀರು ಹಾಕಿ ಬಾಣಂತಿ ಫೈಂಟ್ ಆಗಬೇಕು ಅಂತ ತತ್ವ ಇಟ್ಟುಕೊಂಡಿದ್ದಾರೆ ವಿನಃ ಅದರ ಮೂಲ ತತ್ವ ಎಂಥದ್ದು ಅದನ್ನು ಬಿಟ್ಟುಬಿಟ್ಟಿದ್ದಾರೆ. ಸೊ ಅಲ್ಲಿ ಮುಖ್ಯವಾದದ್ದು ಎಣ್ಣೆ ಮಸಾಜ್.
ಬೆನ್ನಿಗೆ, ಹೊಟ್ಟೆಗೆ, ಪೆರಿನಿಯಮ್ಮಿಗೆ ಎಲ್ಲ ಆ ಎಣ್ಣೆ ಹಚ್ಚಿ ಸ್ವಲ್ಪ ಹೊತ್ತು ಮಸಾಜ್ ಮಾಡಬೇಕು. ಆಮೇಲೆ ನೀರನ್ನು ಹೀಗೆ ಹೊಡಿಬೇಕು, ಹೀಗೆ ಹೊಡಿಬೇಕು. ಆಗ ಮಸಲ್ಸು ತಾವಾಗಿ ಕಂಟ್ರ್ಯಾಕ್ಟ್ ಆಗ್ತವೆ, ರಿಟ್ರ್ಯಾಕ್ಟ್ ಆಗ್ತವೆ. ಈಗ ನೋಡಿ, ನನ್ನ ಅಜ್ಜಿ ಹೇಳ್ತಾಯಿದ್ರು, ಈ ಕಾಲು ಉಳುಕಿದರೆ, ಕಾಲು ಅಡಿಮಗಚ್ಚಿ ಉಳುಕಿದರೆ ಕಾಲಿಗೆ ಹರಳೆಣ್ಣೆ ಹಚ್ಚಿ ಒನಕೆ ಹೊರಳಾಡಿಸಬೇಕು ಅಂತ. ಅಂದರೆ ಆ ಒನಕೆಯನ್ನು ಹೊರಳಾಡಿಸುವಾಗ ಅದು ಕರೆಕ್ಟಾಗಿ ಮಸಾಜ್ ಆಗುತ್ತೆ. ನಮಗೆ ಹೇಳಿಕೊಟ್ರೆ ಮಾಡಲಿಕ್ಕೆ ಬರುವುದಿಲ್ಲ. ಹಾಗೆ ಇಲ್ಲಿ ಏನಾಗುತ್ತೆ ಅಂತಂದರೆ, ಅಗತ್ಯ ಇರುವ ವ್ಯಾಯಾಮ ಅದರಲ್ಲಿ ತಾನಾಗಿ ಆಗ್ತದೆ, ಹೇಳಿಕೊಟ್ರೆ ಮಾಡಲಿಕ್ಕೆ ಬರುವುದಿಲ್ಲ. ಅದಕ್ಕೋಸ್ಕರ ಅದು ಹಾಗೆ. ಬಾಣಂತಿ ಕಾಲದಲ್ಲಿ ಕ್ರಮವಾದ ಎಣ್ಣೆ ಸ್ನಾನ ಸಿಕ್ಕಿದರೆ ಬೇರೆ ವ್ಯಾಯಾಮ ಬೇಕಂತ ಇಲ್ಲ, ಅದೇ ಸಾಕು. ಮತ್ತು ಈಗ ಅದು ಸಿಗದೆ ಹೋದರೆ ಕೆಲವು ವ್ಯಾಯಾಮಗಳು ಬೆನ್ನಿಗೆ, ಹೊಟ್ಟೆಗೆ ಮತ್ತು ಕೆಳಗಿನ ಭಾಗ ಪೆರಿನಿಯಮ್ ಭಾಗಗಳಿಗೆ ಅಲ್ಲಿನ ಮಸಲ್ಸನ್ನು ಆಕುಂಚನ ವಿಕಾಸನ ಮಾಡಿಕೊಳ್ಬೇಕು. ಅದನ್ನು ಹೇಳಿಕೊಟ್ಟು ಬರುವುದು ಕಷ್ಟ. ಈಗ ಮೂಲಬಂಧ ಅಂತ ಉಂಟು ಪ್ರಾಣಾಯಾಮದಲ್ಲಿ. ಅದು ನಿಜವಾಗಿ ಪೆರಿನಿಯಮ್ ಕೆಳಗಿನ ಭಾಗದ ಜನನೇಂದ್ರಿಯ ಆ ಭಾಗದ ಎಕ್ಸರ್ಸೈಸ್. ಆ ಮೂಲಬಂಧ ಅಂತ ಹೇಳೋದು ಒಳ್ಳೆ ಎಕ್ಸರ್ಸೈಸ್. ಆದರೆ ಅದನ್ನು ಕಲಿಸಲಿಕ್ಕೆ ಕಷ್ಟ. ಅಥವಾ ಸ್ವಲ್ಪ ಬಗ್ಗಿ ಏಳುವುದು, ಮತ್ತು ಬೆನ್ನು ನೆಟ್ಟಗೆ ಇಟ್ಟುಕೊಳ್ಳೋದು, ಬಗ್ಗಿ ಎದ್ದು ಮಾಡೋದು, ಕೈಕಾಲುಗಳನ್ನು ಸ್ಪಷ್ಟವಾಗಿ ಅಗಲಿಸಿ ಎತ್ತಿ ಎಲ್ಲ ಮಾಡೋದು, ಅದೆಲ್ಲ ಮಾಡಬಹುದು. ಮುಖ್ಯ ಉದ್ದೇಶ ಏನಂದರೆ ಹೊಟ್ಟೆ ಮತ್ತು ಬೆನ್ನು ಮತ್ತು ಕೆಳಗಿನ ಭಾಗಗಳು, ಜನನೇಂದ್ರಿಯ ಸೈಡು, ತೊಡೆ, ಪೃಷ್ಠ, ಅದರದ್ದೆಲ್ಲ ಆ ಎಲ್ಲ ಮಸಲ್ಸ್ಗೆ ಎಕ್ಸರ್ಸೈಸ್ ಸಿಗಬೇಕು. ಈ ವ್ಯಾಯಾಮಗಳನ್ನು ಮಾಡುವುದಾದರೆ ಎಲ್ಲ 6 ವಾರದ ನಂತರ. ಎಣ್ಣೆ ಸ್ನಾನ ಹೆರಿಗೆ ಆದ ಕೂಡಲೇ ಶುರು ಮಾಡಿ 42 ದಿನ. ಬಾಣಂತಿಗೆ ಎಣ್ಣೆ ಮಸಾಜ್ ಮಾಡಲು ಯಾವ ಎಣ್ಣೆಯನ್ನು ಬಳಸಬಹುದು? ಬಾಣಂತಿಗೆ ಎಣ್ಣೆ ತಲೆಗೆ ಅವರವರ ಅಭ್ಯಾಸ ಏನುಂಟೋ ಅದನ್ನೇ ಹಾಕಿದರೆ ಆಯಿತು. ಮೈಗೆ ಅಭ್ಯಂಜನ ಮಸಾಜ್ ಮಾಡಲಿಕ್ಕೆ ಬಲಾಶ್ವಗಂಧಾದಿ ಅಂತ ಬರ್ತದೆ, ಧನ್ವಂತರಿ ಅಂತ ಬರ್ತದೆ, ಪ್ರಭಂಜನ ವಿಮರ್ದನ ಅಂತ ಬರ್ತದೆ. ಇದರಲ್ಲಿ ಯಾವುದೂ ಹಾಕ್ಬೋದು, ಯಾವುದೂ ಇಲ್ಲೇ ಇದ್ದರೆ ಬರೀ ತೆಂಗಿನೆಣ್ಣೆ ಹಾಕ್ಬೋದು, ಅಡ್ಡಿಲ್ಲ. ಇಂಥದ್ದೇ ಆಗಬೇಕಂತ ಏನಿಲ್ಲ. ಎಣ್ಣೆಯ ಉದ್ದೇಶ ಅಲ್ಲಿ 2. ಒಂದೇನೆಂದರೆ ಮಸಾಜಿಂಗ್, 2 ಏನಂತ ಹೇಳಿದರೆ ಬಿಸಿ ನೀರನ್ನು ತಡೆಯುವುದು. ಎಣ್ಣೆ ಹಚ್ಚುವಾಗ ಯಾವಾಗಲೂ ದೇಹದ ಮೇಲ್ಭಾಗದಿಂದ ಕೆಳಭಾಗಕ್ಕೆ ಹಚ್ಚಿಕೊಂಡು ಬರಬೇಕು, ಕೆಳಭಾಗದಿಂದ ಮೇಲ್ಭಾಗಕ್ಕೆ ಹಚ್ಚಬಾರ್ದು ಅಂತ ನಿಯಮ. ಎಣ್ಣೆ ನಾನಾಗಲೇ ಹೇಳಿದೆ, ಬೆನ್ನು, ಹೊಟ್ಟೆ, ಜನನೇಂದ್ರಿಯ ಭಾಗ, ತೊಡೆಗಳು, ಕುಂಡೆಯ ಭಾಗ ಇಲ್ಲಿಗೆಲ್ಲ ಎಣ್ಣೆ ಹಚ್ಚಿ ಮಸಾಜ್ ಮಾಡಬೇಕು. ಮರ್ದನ, ಅಂಗಮರ್ದನ ಅದನ್ನು ಮಾಡಿ ಒಂದು ಅರ್ಧ ಗಂಟೆ ಬಿಡಬೇಕು. ಎಣ್ಣೆ ಹಚ್ಚುವುದು ಸ್ನಾನ ಮಾಡೋದಲ್ಲ, ಸ್ವಲ್ಪ ಹೊತ್ತು ಎಣ್ಣೆ ಇರಬೇಕು ದೇಹದಲ್ಲಿ, ಆಮೇಲೆ ಸ್ನಾನ ಮಾಡಬೇಕು. ಅದಕ್ಕೆ ಬಾಣಂತಿ ಸ್ನಾನ ಅಂದರೆ ಅದು ಗಂಟೆಗಟ್ಟಲೆ ವ್ಯವಹಾರ. ಬಾಣಂತಿಗೆ ವಿಶ್ರಾಂತಿಯ ಅಗತ್ಯ ಇಲ್ಲ ಎಂದು ಕೆಲವರ ವಾದ ಇದೆ. ನಿಮ್ಮ ಅಭಿಪ್ರಾಯ ಏನು? ಬಾಣಂತಿಗೆ ಆಹಾರ, ಔಷಧಿ ಎಲ್ಲ ಎಷ್ಟು ಮುಖ್ಯವೋ ವಿಶ್ರಾಂತಿಯು ಅಷ್ಟೇ ಮುಖ್ಯ. ಆ 6 ವಾರಗಳ ಕಾಲ ಅವಳಿಗೆ ವಿಶ್ರಾಂತಿ ಸಿಗುವುದು ಒಳ್ಳೆಯದು. ಅವಳ ದೇಹ, ಮನಸ್ಸು ಮತ್ತೆ ಸಹಜ ಸ್ಥಿತಿಗೆ ಬಂದು ಅವಳು ಮುಂದಿನ ಕೆಲಸದ ಜವಾಬ್ದಾರಿಗಳಿಗೆ ಸಮರ್ಥಳಾಗಬೇಕಾದ್ರೆ ಅಷ್ಟು ವಿಶ್ರಾಂತಿ, ಅಷ್ಟು ಜಾಗರೂಕತೆ ಬೇಕು. ಬಾಣಂತಿ ಇಡೀ ದಿನ ಮಲಗಿಯೇ ಇರಬೇಕು ಅಂತ ಲೆಕ್ಕ. ಅವಳು ಊಟ ತಿಂಡಿಗೆ ಮಗುವನ್ನು ಫೀಡ್ ಮಾಡಲಿಕ್ಕಷ್ಟೇ ಹೇಳುವುದು, ಬಾಕಿ ಸಮಯದಲ್ಲಿ ಮಲಗಿಯೇ ಇರ್ತಾಳೆ. ಅಂದರೆ ಅಷ್ಟು ವಿಶ್ರಾಂತಿ ಅವಳ ದೇಹಕ್ಕೆ ಬೇಕು. ಆ 6 ವಾರಗಳ ಕಾಲ ಅವಳು ವಿಶ್ರಾಂತಿಯಲ್ಲಿರುವುದೇ ಹೆಚ್ಚು. ತನ್ನ ಅಗತ್ಯ ಕೆಲಸಗಳಿಗೆ, ನಿತ್ಯ ವಿಧಿಗಳಿಗೆ ಮಾತ್ರ ಅವಳು ಎದ್ದು ಓಡಾಡುವುದು, ಬಾಕಿ ಅವಳು ಮಲಗಿಯೇ ಇರಬೇಕು. ಬಾಣಂತಿ ಕಂಬಳಿ ಮೇಲೆ ಮಲಗಬೇಕು ಎಂದು ಹಿರಿಯರು ಹೇಳುತ್ತಿದ್ದರು. ಇದರ ಉದ್ದೇಶ ಏನು? ಬಾಣಂತಿಗೆ ಸುಲಭವಾಗಿ ಮೈಕೈ ನೋವು ಬರ್ತದೆ.
ಕಂಬಳಿ ಮೇಲೆ ಮಲಗಿದರೆ ಮೈಕೈ ನೋವು, ಮಾಂಸಖಂಡಗಳ ನೋವು, ಆ ಪ್ರೆಷರ್ ಇಫೆಕ್ಟ್ ಅದು ಅದರಲ್ಲಿ ಕಡಿಮೆ ಆಗತ್ತೆ. ಅದಕ್ಕೋಸ್ಕರ ಕಂಬಳಿಯಲ್ಲಿ ಮಲಗುವುದು. ಬಾಣಂತಿ ಮಲಗುವಾಗ ಕಾಲ ಮೇಲೆ ಕಾಲು ಹಾಕಿ ನೆಟ್ಟಗೆ ಮಲಗಬೇಕು ಎಂದು ಅಜ್ಜಿಯಂದಿರು ಹೇಳುತ್ತಿದ್ದರು. ಅದಕ್ಕೆ ಕಾರಣ ಏನಿರಬಹುದು? ಅಜ್ಜಿಯಂದ್ರು ಹೇಳ್ತಾರೆ, ಒಂದು ಕಾಲ ಮೇಲೆ ಇನ್ನೊಂದು ಕಾಲು ಇಟ್ಟು ಮಲಗಬೇಕು ಅಂತ. ಅಲ್ಲಿ ವಿಷಯ ಏನಂದರೆ, ಜನನೇಂದ್ರಿಯ ಭಾಗ ಹರಿದದ್ದು ಕೂಡಲಿಕ್ಕೆ ಕಾಲು ಹತ್ತಿರ ಇಟ್ಟರೆ ಅದು ಹತ್ತಿರ ಬರ್ತದೆ. ನಾವೀಗ ಸೂಚರ್ ಹಾಕ್ತೇವೆ, ಹಾಗಾದ ಕಾರಣ ಸರಾಗವಾಗಿ ನೆಟ್ಟಗೆ ಮಲಗಿದರೆ ಸಾಕು. ಹಾಗಾದರೆ ಆಕೆ ಯಾವತ್ತೂ ನೆಟ್ಟಗೆಯೇ ಮಗುಚಿ ಮಲಗಬೇಕೇ? ಬದಿಗೆ ತಿರುಗಿ ಅಥವಾ ಕೌಚಿ ಮಲಗಬಹುದೇ? ಆದಷ್ಟು ನೆಟ್ಟಗೆ ಮಲಗುವ ಅಭ್ಯಾಸ ಒಳ್ಳೆಯದು. ಕಾಲು ಮಡಿಸಿ ಬಿಡಿಸಿ ಮಾಡ್ಬೋದು, ಸೈಡಿಗೆ ಮಲಗ್ಬೋದು, ಏನೂ ತೊಂದರೆ ಇಲ್ಲ. ಮಹಿಳೆ 10-12 ವರ್ಷಗಳ ನಂತರ ಮೆನೋಪಾಸ್ವರೆಗೆ ಸಾಷ್ಟಾಂಗ ನಮಸ್ಕಾರ ಹಾಕಬಾರ್ದಂತ ರೂಲ್ ಉಂಟು. ಅಲ್ಲಿ ಹೇಳುತ್ತಾರೆ ಬ್ರೆಸ್ಟ್ ನೆಲಕ್ಕೆ ತಾಗಬಾರ್ದು ಅಂತ. ವಿಷಯ ಏನಂದರೆ, ಬ್ರೆಸ್ಟ್ ಈ ಮೊಲೆಗಳಲ್ಲಿ ಹೆಚ್ಚಿರುವುದು ಫ್ಯಾಟು. ಕವುಚಿ ಮಲಗಿದಾಗ ಅದು ನೆಲಕ್ಕೆ ಒತ್ತುತ್ತದೆ, ಅದರ ಶೇಪ್ ಹೋಗ್ತದೆ, ಅದು ಫ್ಲ್ಯಾಟ್ ಆಗ್ತದೆ. ಅದರಿಂದಾಗಿ ಅದರಲ್ಲಿ ಕೆಲವೊಮ್ಮೆ ನೋವು ಇದು ಶುರುವಾಗ್ಬೋದು. ಹಾಗಾಗಿ ಕವುಚಿ ಮಲಗಬಾರ್ದು ಅಂತ ಹೇಳುವುದು ಅಷ್ಟೇ, ಅದು ಸತ್ಯ ಸಂಗತಿ. ಬಾಣಂತಿಯ ಹೊಟ್ಟೆಗೆ ಸೀರೆಯಲ್ಲಿ ಪಟ್ಟಿ ಕಟ್ಟುವ ಕ್ರಮ ಇದೆಯಲ್ವಾ? ಉಬ್ಬಿದ ಹೊಟ್ಟೆಯ ಭಾಗ ಕಡಿಮೆಯಾಗಲು ಇದು ಸಹಾಯ ಮಾಡುತ್ತದೆಯೇ? ಮತ್ತು ಹೊಟ್ಟೆ ಜೋತುಕೊಳ್ಳದಂತೆ ಇರಲು ಸಹಾಯವಾಗುತ್ತದೆಯೇ? ಜೋತ ಹೊಟ್ಟೆಗೆ ಒಂದು ಪಟ್ಟಿ ಹಾಕೋ ಕ್ರಮ ಉಂಟು. ಹಳೆ ವಾಯಿಲ್ ಸಾರಿ ಇಷ್ಟಗಲದ ಪಟ್ಟಿ ಮಾಡಿ ಸುತ್ತಿ ಕಟ್ಟಬೇಕು. ಬೆಲ್ಟ್ ಕಟ್ಟಿದ್ದರಿಂದ ಆಗಿ ಹೊಟ್ಟೆ ಆರುವುದಲ್ಲ. ಹೊಟ್ಟೆ ಸಹಜವಾಗಿ ಎಕ್ಸರ್ಸೈಸು, ಇದು ಆಹಾರ ಮತ್ತು ವಿಶ್ರಾಂತಿ ಎಲ್ಲ ಆಗುವಾಗ ಸಹಜವಾಗಿ ಅದು ಕಡಿಮೆ ಆಗ್ತದೆ. ಎಕ್ಸರ್ಸೈಸು ಭಾಳ ಮುಖ್ಯ. ಪಟ್ಟಿ ಹಾಕೋದು ಹೆಲ್ಪ್ ಆಗೋದು 1 ವಾರವೋ 10 ದಿವಸವೋ ಅಷ್ಟೇ. ಮೊದಲ 1 ವಾರ ಒಳ್ಳೆ ಹೆಲ್ಪ್ ಆಗ್ತದೆ, ಯಾಕೆಂದರೆ ಸಪೋರ್ಟ್ ಸಿಕ್ಕ ಹಾಗಾಗತ್ತೆ, ಇಲ್ಲದ್ರೆ ಜೋತ ಹಾಗಾಗತ್ತೆ. 5.5 ಮೀಟರ್ನ ಸೀರೆಯನ್ನು ಮಡಿಸಿ 4 ಇಂಚುಗಳ ಪಟ್ಟಿಯನ್ನಾಗಿ ಮಾಡಿ, 4 ಇಂಚುಗಳ ಪಟ್ಟಿಯನ್ನಾಗಿ ಮಾಡಿ ಬಾಣಂತಿಯನ್ನು ಮಲಗಿಸಿ ಪಟ್ಟಿ ಹಾಕೋದು ಕಷ್ಟ. ಹಾಗಾದ ಕಾರಣ ನಿಲ್ಲಿಸಿ ಪಟ್ಟಿ ಹಾಕಬೇಕು. ಕೂತುಕೊಂಡು ಹಾಕಿದರೆ ಅದು ಜಾರುವುದು, ಟೈಟ್ ಆಗೋದು ಎಲ್ಲ ಗೊತ್ತಾಗೋದಿಲ್ಲ. ಅದಕ್ಕೆ ನಿಲ್ಲಿಸಿ ಪಟ್ಟಿ ಹಾಕಿ. ಹೀಗೆ ಸಪೋರ್ಟ್ ಮಾಡಿ ಕೆಳ ಹೊಟ್ಟೆಯನ್ನು ಎತ್ತಿ ಕಟ್ಟಬೇಕು. ಈ ಕೆಳ ಹೊಟ್ಟೆ ಎತ್ತಿ ಮೇಲೆ ನಿಲ್ಲಬೇಕು. ಆಗ ಈ ಹೊಟ್ಟೆ ಸಪೋರ್ಟ್ ಕೆಳ ಹೊಟ್ಟೆ ಸಪೋರ್ಟ್ ಆಗ್ತದೆ. ನೀವು ಇಲ್ಲಿ ಕಟ್ಟಿದರೆ ಉಸಿರು ಕಟ್ಟದ ವಿನಃ ಅದು ಸಪೋರ್ಟ್ ಆಗೋದಿಲ್ಲ. ಆಗದ ಕಾರಣ ಕೆಳ ಹೊಟ್ಟೆಯನ್ನು ಎತ್ತಿ ಹಾಗೆ ಕಟ್ಟಬೇಕು. ಕಟ್ಟುವ ಕ್ರಮ ಹಾಗೆ. ಇದಕ್ಕೆ ನಿಮಗೆ ನಿಮ್ಮ ಅಳತೆಯ ಬೆಲ್ಟ್ ಸಿಗ್ತದೆ. ಅದು ಹಾಕ್ಬೋದು, ಅದು ಸುಲಭ ಆಗತ್ತೆ. ಇದು ಕಟ್ಟಿದರೆ ಹೀಗೆ ಕರೆಕ್ಟಾಗಿ ಕಟ್ಟಿದರೆ ಮಾತ್ರ ಅದು ಉಪಯೋಗ ಆಗತ್ತೆ. ಪ್ರಿನ್ಸಿಪಲ್ ನೆನಪಿಟ್ಕೊಳ್ಳಿ, ಕೆಳ ಹೊಟ್ಟೆಯನ್ನು ಮೇಲಕ್ಕೆ ಎತ್ತಿ ಕಟ್ಟಬೇಕು ಅಷ್ಟೇ. ಪಟ್ಟಿ ಕಟ್ಟಲಿಕ್ಕೆ ಕುಶಲತೆ ಬೇಕು. ಹೇಗೋ ಕಟ್ಟಿದರೆ ಅದು ಪ್ರಯೋಜನ ಇಲ್ಲ. ನಾನು ಕೆಲವು ಸರ್ತಿ ಆಸ್ಪತ್ರೆಯಲ್ಲಿ ಕಟ್ಟಿದವ್ರನ್ನ ಬೈದದುಂಟು. ಹೇಗೆಂದರೆ ಕಟ್ಟಿ ಪೇಷಂಟಿಗೆ ಉಸಿರಾಡಲಿಕ್ಕಾಗೋದಿಲ್ಲ, ಅಷ್ಟು ಟೈಟ್ ಕಟ್ಟಿಬಿಟ್ಟಿದ್ದಾರೆ.
ಅದು ಹೊಟ್ಟೆ ಕೆಳಗೆ ಜೋತಾಡ್ತಾ ಉಂಟು, ಪಟ್ಟಿ ಮಧ್ಯದಲ್ಲಿ ಟೈಟು ಬಿಗಿದಿದ್ದಾರೆ, ಒಳ್ಳೆ ಸೊಪ್ಪಿನ ಕಟ್ಟ ಬೇಯ್ದಾಗೆ, ಅದು ಪ್ರಯೋಜನ ಇಲ್ಲ. ಒಂದನೇದಾಗಿ ಹೊಟ್ಟೆಗೆ ಪಟ್ಟಿ ಬಾಣಂತಿಗೆ ಉಪಯೋಗ ಆಗುವುದು ಮೊದಲ 3 ವಾರಗಳು. ಹೊಟ್ಟೆಯ ಮಾಂಸಖಂಡಗಳು ಸಹಜವಾಗಿ ಸಂಕುಚಿತಗೊಂಡ ಮೇಲೆ ಪಟ್ಟಿಗೆ ವಿಶೇಷ ಬೆಲೆ ಇಲ್ಲ. ಆದರೆ ಆಪರೇಷನ್ ಆದಾಗ ಏನಾಗುತ್ತೆ ಅಂತ ಹೇಳಿದರೆ, ಮಾಂಸಖಂಡಗಳು ಸಹಜ ಸ್ಥಿತಿಗೆ ಬರಲಿಕ್ಕೆ, ಅಂದರೆ ಬಲವನ್ನು ಹಿಂದೆ ಪಡೀಲಿಕ್ಕೆ 6 ವಾರದ ಕಾಲ ಬೇಕು. ಆಗ ಕೆಲವೊಮ್ಮೆ ಕಾನ್ಸ್ಟಿಪೇಷನ್ನು ಹಾಗೇನಾದಾಗಿ ಹೊಟ್ಟೆಯ ಒಳಗಿನ ಪ್ರೆಷರ್ ಜಾಸ್ತಿ ಆದಾಗ ಹರ್ನಿಯ ಆಗ್ಬೋದು. ಅದಕ್ಕೆ ಬೆಲ್ಟ್ ಹೆಲ್ಪ್ ಆಗ್ತದೆ. ಅದು ಆಗದಾಗೆ ಹಾಕ್ಕೊಳ್ಬೋದು. ಹಾಗೆ ಬೆಲ್ಟು ಉಪಯೋಗ ಆಗೋದು. ಬೆಲ್ಟು ಅಥವಾ ಪಟ್ಟಿ ಎರಡಾದರೂ ಅಡ್ಡಿ ಇಲ್ಲ. ಅದರ ಉದ್ದೇಶ ಏನು, ಅದು ಹೇಗಿರಬೇಕು ಅಂತ ಮಾತ್ರ ಗೊತ್ತಿರಬೇಕು. ಆಗಬೇಕಾದಾಗ ಹಾಕಬೇಕು ಅಷ್ಟೇ. ಅಲ್ಲದಿದ್ದರೆ ಅದರಿಂದ ಪ್ರಯೋಜನ ಇಲ್ಲ. ಹೆರಿಗೆ ಆದರೆ ಹೆರಿಗೆಯ ಮರುಕ್ಷಣದಿಂದಲೇ ಪಟ್ಟಿ ಅಥವಾ ಬೆಲ್ಟ್ ಹಾಕಲಿಕ್ಕೆ ಶುರು ಮಾಡ್ಬೋದು. ಸಿಜೇರಿಯನ್ ಆದರೆ ಗಾಯ ಸರಿಯಾಗಿ ಒಣಗುವ ತನಕ ಪಟ್ಟಿ ಹಾಕದೇ ಇರುವುದು ಒಳ್ಳೆಯದು. ಕೆಲವೊಮ್ಮೆ 2 ವಾರ ಬೇಕಾಗ್ತದೆ, ಕೆಲವೊಮ್ಮೆ 1 ವಾರದಲ್ಲಿ ಹೀಲಾಗ್ತದೆ. ಯಾಕೆಂದರೆ ಆ ಪಟ್ಟಿ ಹಾಕುವಾಗ ಗಾಯ ಇದ್ದರೆ ಅದು ನೋವಾಗ್ತದೆ, ಅದನ್ನು ಹಾಕಲಿಕ್ಕಾಗುವುದಿಲ್ಲ. ಹಾಗಾಗಿ ಗಾಯ ಒಣಗುವ ತನಕ ಕಾಯಬೇಕು. ಬಾಣಂತಿಯು ಎದ್ದು ನಡೆದಾಡುವಾಗ ಅಥವಾ ಮಗುವನ್ನು ಹಿಡಿದುಕೊಂಡು ಕೂತು ಹಾಲೂಡಿಸುವಾಗ ಆಕೆಯ ಸೊಂಟ ಬೆನ್ನುಗಳಿಗೆ ಬಲ ಇಲ್ಲದ ಹಾಗೆ ಆಗುತ್ತದೆ. ಅಂತಹ ಸಂದರ್ಭದಲ್ಲಿ ಇದೇ ಪಟ್ಟಿ ಅಥವಾ ಬೆಲ್ಟ್ ಕಟ್ಟಿಕೊಳ್ಳುವುದರಿಂದ ಸೊಂಟಕ್ಕೆ ಹಿತವಾಗಬಹುದಲ್ಲವೇ? ಅದೇ ಕೂತಾಗ ಎದ್ದು ನಡೆಯುವಾಗ ಸಪೋರ್ಟ್ ಸಿಕ್ಕಾಗತ್ತೆ. ಅದರಿಂದ ಆ ಪಟ್ಟಿ ಹಾಕ್ಬೋದು. 3 ತಿಂಗಳವರೆಗೂ ಹಾಕ್ಬೋದು. ಅಂತೂ 6 ವಾರ ಅಂತೂ ಹಾಕೋದು ಒಳ್ಳೆಯದು. ಬಾಣಂತಿ ಮನೆಯಲ್ಲಿಯೂ ಕಾಲಿಗೆ ಚಪ್ಪಲಿ ಹಾಕಿ ಓಡಾಡಬೇಕು, ತಲೆಗೆ ಮಫ್ಲರ್ ಕಟ್ಟಿಕೊಳ್ಳಬೇಕು, ಶಾಲು ಸ್ವೆಟರ್ ಹಾಕಿಕೊಳ್ಳಬೇಕು ಎಂದು ಹೇಳುವುದನ್ನು ಕೇಳಿದ್ದೇನೆ. ಇದು ಎಷ್ಟರ ಮಟ್ಟಿಗೆ ಸಹಕಾರಿ? ಚಪ್ಪಲಿ, ಸ್ವೆಟ್ಟರು, ಟೋಪಿ, ಮಫ್ಲರು ಇದೆಲ್ಲ ಆಯಾ ಪ್ರದೇಶದ ವಾತಾವರಣ ಇದು ನೋಡಿಕೊಂಡು ಅಗತ್ಯ ಇದ್ದರೆ ಉಪಯೋಗಿಸ್ಬೋದು. ದಕ್ಷಿಣ ಕನ್ನಡದಲ್ಲಿ ಸೆಕೆ ಹೆಚ್ಚಿರುವಲ್ಲಿ ಅದೆಲ್ಲ ಹಿಂಸೆ ಆಗ್ಬೋದು. ಅದೇ ಚಳಿ ಪ್ರದೇಶದಲ್ಲಿ ಅದೆಲ್ಲ ಉಪಯೋಗ ಆಗ್ಬೋದು. ಅಂತೂ ವಾತಾವರಣ ನೋಡಿಕೊಂಡು ಅವುಗಳನ್ನೆಲ್ಲ ಯೋಜಿಸಿಕೊಳ್ಬೋದು. ಅದಕ್ಕೆಲ್ಲ ನಿರ್ಬಂಧ ಮಾಡಬೇಕಾಗಿಲ್ಲ. ತತ್ವ ಏನಂತ ಹೇಳಿದರೆ, ಮೂಲ ತತ್ವ ಏನಂತ ಹೇಳಿದರೆ, ಬಾಣಂತಿಯ ದೇಹ ಶಿಥಿಲವಾಗಿರ್ತದೆ, ಎಲ್ಲವನ್ನು ಸಹಿಸಿಕೊಳ್ಳುವ ಶಕ್ತಿ ಕಡಿಮೆ ಇರ್ತದೆ. ಅದಕ್ಕೆ ಎಲ್ಲ ಜಾಗ್ರತೆ ಹೇಳುವುದು ಅಷ್ಟೇ. ಅದು ನಮಗೆ ಅರ್ಥ ಆದರೆ ಅದಕ್ಕೆ ಅಗತ್ಯ ಇರೋದನ್ನು ಮಾಡಿದರೆ ಆಯಿತು. ಈಗ ಕೆಲವರಿಗೆ ಚಳಿ ಸಹಿಸಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ, ನೆಲ ಮೆಟ್ಟಲಿಕ್ಕೆ ಆಗೋದಿಲ್ಲ, ಅಂಥವ್ರು ಚಪ್ಪಲಿ ಹಾಕ್ಬೋದು. ಕೆಲವರಿಗೆ ಅಷ್ಟು ಬೇಕಾಗುವುದಿಲ್ಲ, ಅವ್ರು ಚಪ್ಪಲಿ ಇಲ್ಲದೆ ನಡಿಬೋದು. ಅದೆಲ್ಲ ಅವರವರ ದೇಹ ಪ್ರಕೃತಿ, ಅಲ್ಲಿನ ವಾತಾವರಣ ಪರಿಸ್ಥಿತಿಯನ್ನು ಹೊಂದಿಕೊಂಡು ನಾವು ನಿಶ್ಚಯ ಮಾಡಿಕೊಳ್ಳಬಹುದು. ಬಾಣಂತಿಯ ಹೊಟ್ಟೆಯ ಸ್ಟ್ರೆಚ್ ಮಾರ್ಕ್ ಹೋಗಲಾಡಿಸಬಹುದೇ? ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗ್ತದೆ. ಹೇಗೆ ಅಂತ ಹೇಳಿದರೆ, ಸ್ಟ್ರೆಚ್ ಮಾರ್ಕ್ಸು ಅದು ಅಗಲ ಇದ್ದದ್ದು ಸಪುರ ಆಗ್ತದೆ, ಹೊಟ್ಟೆ ದೊಡ್ಡದಿದ್ದದ್ದು ಸಣ್ಣದಾಗ್ತದೆ. ಆಗ ಆ ಗಾಯಗಳು ಸಣ್ಣ ಅಂತ ಅನ್ನಿಸ್ತದೆ, ಆ ಕಲೆಗಳು ಸಣ್ಣ ಆಗ್ತವೆ ಅಷ್ಟೇ. ಅದು ಸಂಪೂರ್ಣವಾಗಿ ಹೋಗುವುದಿಲ್ಲ. ಮೊದಲಿಂದ ಎಣ್ಣೆ ಹಚ್ಚುತ್ತಾ ಇದ್ದರೆ ಅದು ಒಳಗಡೆ ಹರಿಯುವುದು ಕಡಿಮೆ ಆಗ್ತದೆ, ಕಲೆ ಕಡಿಮೆ ಇರ್ತದೆ ಅಷ್ಟೇ. ಗರ್ಭಿಣಿ ಇದ್ದಾಗ ದಿನ ಎಣ್ಣೆ ಹಚ್ಚಿ ಮಸಾಜ್ ಮಾಡಿಕೊಳ್ಬೇಕು. ಆಗ ಅದು ಕಡಿಮೆ ಹರಿತದೆ, ಕಲೆ ಕಡಿಮೆ ಆಗ್ತದೆ ಅಷ್ಟೇ. ಇಲ್ಲಿ ಡಾಕ್ಟರ್ ಸಾವಿತ್ರಿ ದೈತೋಟ ಅವರು ತಮಗೆ ಸುಲಭವಾಗಿ ನೆನಪಿಗೆ ಬಂದಂತಹ ಹಲವು ಅಂಶಗಳನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ. ಇಲ್ಲಿ ತಿಳಿಸಿದಂತಹ ವಿಷಯಗಳು ಹಲವು ತಾಯಂದಿರಿಗೆ ಹಾಗೂ ಅವರ ಮನೆಯವರಿಗೆ ಸಹಕಾರಿಯಾಗಬಹುದು ಅಂದುಕೊಳ್ತೇನೆ.